ಬನ್ನಿ ಫ್ರೆಂಡ್ಸ್, ಇವತ್ತು ಚಿಕನ್ ಕುರ್ಮಾ ಮಾಡೋದು ನೋಡೋಣ. ಚಿಕನ್ ಕುರ್ಮಾ ಇದು ಚಪಾತಿಗೂ ಆಗುತ್ತೆ, ರೈಸ್ಗೂ ಆಗುತ್ತೆ, ಮತ್ತು ಬಿರಿಯಾನಿಗೆ ಸೈಡ್ ಡಿಶ್ ಥರನೂ ಆಗುತ್ತೆ. ಬನ್ನಿ ಇವಾಗ ನೋಡೋಣ. ಇದಕ್ಕೆ ಫಸ್ಟು ಎಣ್ಣೆ ತೊಗೊಂಡು 1 ಟೇಬಲ್ ಸ್ಪೂನು 2 ಈರುಳ್ಳಿ ಸಣ್ಣ ಕಟ್ಟಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದ ತಕ್ಷಣ ಟೊಮೆಟೊ ಹಾಕ್ಕೊಳ್ಳೋಣ. 1-2 ಟೊಮೆಟೊ ಹಾಕಿ 4-5 ಹಸಿಮೆಣಸಿನ್ಕಾಯಿ. ನಮಗೆ ಸ್ವಲ್ಪ ಖಾರ ಇಷ್ಟ, ಚಿಕನ್ ಜೊತೆ ಖಾರ ಚೆನ್ನಾಗಿರುತ್ತೆ. ನಿಮಗೆ ಖಾರ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ. ಇವಾಗ ಸ್ಪೈಸಸ್ ಆ್ಯಡ್ ಮಾಡೋಣ. 1 ಸ್ಟಾರು, 4-5 ಏಲಕ್ಕಿ ಮತ್ತು ಅರ್ಧ ಸ್ಪೂನು ಕರಿ ಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗೆಲ್ಲ ಸ್ಪೈಸಸ್ ಪೌಡ್ರುಗಳು ಆ್ಯಡ್ ಮಾಡೋಣ. 1 ಸ್ಪೂನು ಧನಿಯಾ, 1 ಸ್ಪೂನು ಅರಿಶಿನ, ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು, ಆಮೇಲೆ ಸಾಲ್ಟ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ಪೈಸಸ್ ಎಲ್ಲ ಬರ್ನ್ ಆಗಬಾರ್ದು. ಆಮೇಲೆ add a dash of water and then it will mix nicely. ಆಮೇಲೆ ಇವಾಗ ಇದನ್ನು ರುಬ್ಕೊಂಡು ಈರುಳ್ಳಿ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ಮೊಸರು ಹಾಕ್ತೀವಿ. ಮೊಸರು ಹಾಕೋ ಮುಂಚೆ ಉರಿನ ಕಮ್ಮಿ ಮಾಡ್ಕೊಂಬಿಡಿ ಫುಲ್ಲು. ಮೊಸರು ಇವಾಗ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಇವಾಗ ಒಂದು 5 ನಿಮಿಷ ಬೇಯಿಸಾದ್ಮೇಲೆ ಇವಾಗ ಕ್ರೀಮ್ ಹಾಕ್ತಾಯಿದ್ದೀವಿ. ಒಂದು ಅರ್ಧ ಲೋಟ ಕ್ರೀಮು, ಆಮೇಲೆ ಚಿಕನ್ ಮಸಾಲ, ಆಮೇಲೆ ಕಸೂರಿ ಮೇಥಿ, ಅರ್ಧ ಸ್ಪೂನ್ ಕಸೂರಿ ಮೇಥಿ. ಚಿಕನ್ ಮಸಾಲ ಇಲ್ಲದೆ ಇರೋರು ಗರಂ ಮಸಾಲ ಹಾಕೋಬೋದು. ನಾವು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. 2 ಸ್ಪೂನ್ ತುಪ್ಪ, ಆಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇಷ್ಟ ಅಂತ. ನೀವು ಬೇಕಂದರೆ 1-2 ಕೊಡ್ಬೋದು, ಇಲ್ಲ ಬರೀ ಕರ್ಬೇವಿನ ಸೊಪ್ಪು ಹಾಕ್ಬೋದು ಸ್ವಲ್ಪ ನಿಮಗೆ ಇಷ್ಟ ಆದರೆ. ಇವಾಗ ನಮ್ಮದು ಚಿಕನ್ ಕುರ್ಮಾ ರೆಡಿಯಾಗಿದೆ. ಚಪಾತಿಗೆ, ಬಿರಿಯಾನಿಗೆ ಮತ್ತು ರೈಸ್ಗೂ ಆಗುತ್ತೆ. 2 ನಿಮಿಷ ಫುಲ್ ರೆಡಿ ಆಗೋಯ್ತು ನೋಡಿ. ಎಣ್ಣೆ ಬಿಟ್ಟಿದೆ, ಸ್ಮೆಲ್ ಘಮ 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 ಅಂತ ಬರ್ತಾಯಿದೆ. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ವಿ ಆರ್ ಡನ್.